ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಮಾವಿನ ಹಣ್ಣಿಂದ ಮಾವಿನ ಹಣ್ಣು ಸಾಸಿವೆ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಉಡುಪಿ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಇದು. ನೋಡಿ, ಚಿಕ್ಕ ಚಿಕ್ಕ ಮಾವಿನ ಹಣ್ಣು ತೊಗೊಬೇಕು, ತುಂಬ ಚೆನ್ನಾಗಿರ್ತದೆ ಇದು. ಇದು ರಸಪುರಿ ಮಾವಿನ ಹಣ್ಣು. ಇದೇನು ಔಷಧಿಯಾಗಿ ಹಣ್ಣು ಮಾಡಿಲ್ಲ, ಆರ್ಗಾನಿಕಲ್ಲೇ ಹಣ್ಣು ಮಾಡಿರೋದು. ನಮ್ಮ ಮರದ ಇದು ಕಿತ್ಕೊಂಬಂದು ನಾನೇ ಮನೆಯಲ್ಲಿ ಹಣ್ಣು ಮಾಡೋಕೆ ಹಾಕಿದ್ದೆ. ಎಲ್ಲ ಹಣ್ಣಾಗಿತ್ತು. ಹಾಗೆ ಅದರಲ್ಲಿ ಮಾವಿನ ಹಣ್ಣು ಸಾಸಿವೆ ಮಾಡೋಣ ಬನ್ನಿ. ನಾನೊಂದು 8 ಹಣ್ಣು ತೊಗೊಂಡಿದ್ದೀನಿ. ಎಲ್ಲ ಚಿಕ್ಕ ಚಿಕ್ಕ ಹಣ್ಣು ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿರ್ತದೆ. ಇಷ್ಟು ಹಣ್ಣು ತೊಗೊಂಡಿದ್ದೀನಿ. ಇದು ಏನೇನು ಬೇಕು ಅಂದರೆ ನೋಡಿ, ಹಸಿಮೆಣ್ಸಿನ್ಕಾಯಿ ಒಂದು 4 ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಒಣಮೆಣ್ಸಿನ್ಕಾಯಿ, ಉದ್ದಿನಬೇಳೆ 2-3 ಟೇಬಲ್ ಸ್ಪೂನು, ಸ್ವಲ್ಪ ಕರಿಬೇವು, ಸ್ವಲ್ಪ ಮೆಂತ್ಯ ಕುಟ್ಕೊಬೇಕು. ಮೆಂತ್ಯ, ಸಾಸಿವೆ, ಮೆಂತ್ಯನು ಮತ್ತು ಇಂಗು ಕುಟ್ಕೊಬೇಕು. ಒಂದು ಕುಟಾಣಿ ತೊಗೊಂಡಿದ್ದೀನಿ. ಮೊದಲು ಇದು ಕುಟ್ಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ನೋಡಿ, ಒಂದು ಕುಟಾಣಿ ತೊಗೊಂಡಿದ್ದೀನಿ. 1 ಸ್ಪೂನ್ ಮೆಂತ್ಯ ಹಾಕ್ಕೊಂಡ್ರೆ ಸಾಕು. ನೋಡಿ, 1 ಸ್ಪೂನು, 1/4 ಸ್ಪೂನ್ ಇದೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಕುಟ್ಕೊಳೋದ್ರಿಗೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೂ ಏನಿದಾಗಲ್ಲ, ಜಾಸ್ತಿ ಇದ್ರೂ ಏನಾಗಲ್ಲ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗು, 1/4 ಸ್ಪೂನ್ ಹಿಂಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕುಟ್ಕೊಬೇಕು, ಪುಡಿ ಮಾಡ್ಕೊಬೇಕು. ಇದರಲ್ಲಿ ಎಲ್ಲ ಮಿಕ್ಸಿ ಎಲ್ಲನ ಮಾಡ್ಕೊಬೋದು, ಕುಟಾಣಿ ಎಲ್ಲನ ಮಾಡ್ಕೊಬೋದು. ನಾನು ಇದರಲ್ಲೇ ಕುಟ್ಕೊತೀನಿ. ನೋಡಿ, ಮೆಂತ್ಯನು ಹಿಂಗು ಕುಟ್ಕೊಂಬಂದಿದ್ದೀನಿ. ಈ ಸೈಡ್ಗೆ ಇಟ್ಕೊಳ್ಳೋಣ. ಈ ಮಾವಿನ ಹಣ್ಣು ಇದು ಮಾಡ್ಕೊಂಡು ಚಿಪ್ಪೆ ತಕ್ಕೊಳ್ಳೋಣ. ಮಾವಿನ ಹಣ್ಣು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಫಸ್ಟು ತೊಟ್ಟು ಮಾತ್ರ ಹಿಂಗೆ ತಗೊಬೇಕು. ನೋಡಿ, ಹಿಂಗೆ ತೊಟ್ಟು ಮಾತ್ರ ತಗೊಂಡ್ರೆ ಸಾಕು. ಎಲ್ಲ ಸುಳಿಬೇಕು. ಇದನ್ನು ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ತುಂಬ ಈಸಿ, 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇದು ದೋಸೆ, ಇಡ್ಲಿಗೆ ಮತ್ತು ಅನ್ನ, ಬಿಸಿ ಬಿಸಿ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ. ಇಲ್ಲ ಬರೀ ಆ ಥರನ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಸ್ವೀಟಾಗಿ, ಖಾರವಾಗಿ, ಒಳ್ಳೆಗೆ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಹೆಂಗಿದ್ರೆ ಮಾವಿನ ಹಣ್ಣು ಸೀಸನಲ್ಲಿ ಎಲ್ಲ ಮಾಡ್ಕೊಂಡು ತಿಂದ್ಬಿಡಬೇಕು. ನೋಡಿ, 2 ಬಟ್ಲು ತೊಗೊಂಡಿದ್ದೀನಿ. ಈಗ ಒಂದು ಬಟ್ಲಿಗೆ ಹಿಂಗೆ ಕೈಯಲ್ಲಿ ಚಿಪ್ಪೆ ಸುಳಿಬೇಕು. ನೋಡಿ, ಈ ಥರ ಚಿಪ್ಪೆ ಸಪ್ರೇಟು, ಈ ವಾಟೆ ಹಣ್ಣಿರ್ತದಲ್ಲ ಅದು ಸಪ್ರೇಟ್ ಮಾಡಬೇಕು. ನೋಡಿ, ಚಿಪ್ಪೆ ಸಪ್ರೇಟ್ ಹಾಕೊತೀನಿ. ರಸಪುರಿ ನೋಡಿ ಎಷ್ಟು ರಸ ಇದೆ, ಸುಳಿತಾ ಇದ್ರೇ. ನೋಡಿ, ಈ ಥರ ಮಾಡ್ಕೊಬೇಕು. ನೋಡಿ, ಎಲ್ಲ ಹಣ್ಣು ಈ ಥರ ಚಿಪ್ಪೆ ಸುಳ್ಕೊಬೇಕು. ನೋಡಿ, ಎಲ್ಲ ಸುಳ್ಕೊಂಡಿದ್ದೀನಿ. ಇದನ್ನು ಸುಮ್ಮನೆ ಹಿಂಗೆ ಕಿವುಚ್ಕೊಬೇಕು, ತುಂಬ ಕಿವುಚಬಾರ್ದು. ಸುಮ್ಮನೆ ಲೈಟಾಗಿ ಹಿಂಗೆ ಕಿವುಚ್ಕೊಬೇಕು. ಈ ಥರ ಎಲ್ಲ ಹಣ್ಣು ಪಲ್ಪು ಈ ಥರ ಹಿಂಗೆ ಮಾಡ್ಕೊಬೇಕು. ಈ ವಾಟೆ ಎಸಿಬಾರ್ದು, ವಾಟೆ ಇರಬೇಕು, ಅದರಲ್ಲೇ ಟೇಸ್ಟ್ ಬರೋದು. ನೋಡಿ, ತುಂಬ ಕಿವುಚ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ. ನೋಡಿ, ಹಾಗೆ ಇರುತ್ತೆ. ಇನ್ನು ಪಲ್ಪೆಲ್ಲ ಇನ್ನೂ ಸ್ವಲ್ಪ ಇರುತ್ತೆ. ಸ್ವಲ್ಪ ಸ್ವಲ್ಪ ಪಲ್ಪ್ ತೆಗಿಬೇಕು ಇದರಲ್ಲಿ. ಇದು ಸೈಡ್ಗೆ ಇಟ್ಕೊಳ್ಳೋಣ. ಈ ಚಿಪ್ಪೆಯಲ್ಲಿ ಇನ್ನೂ ರಸ ಎಲ್ಲ ಇರುತ್ತಲ್ಲ, ಇದ್ರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರಸ ಎಲ್ಲ ತಗೊಬೇಕು. ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡು ಇದ್ರ ಮಾವಿನ ಹಣ್ಣು ರಸ ಎಲ್ಲ ತೆಗಿಬೇಕು. ಚಿಪ್ಪೆನ ಸೈಡ್ಗೆ ಇಡಬೇಕು. ಎಲ್ಲನೂ ನಿಧಾನಕ್ಕೆ ತಗೊಳ್ಳಿ. ನೋಡಿ, ಚಿಪ್ಪೆಲಿರೋ ರಸ ಎಲ್ಲ ತೊಗೊಂಡಿದ್ದೀನಿ, ಮತ್ತು ಇದ್ರಿಗೆ ಸೇರಿಸ್ಕೊತೀನಿ. ಇದು ಸಾಕಿಷ್ಟು. ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಸ್ಟವ್ ಹಚ್ಚಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಸಣ್ಣ ಇಟ್ಕೊಂಡಿದ್ದೀನಿ. ಇದು ಪಾತ್ರೆ ಬಿಸಿ ಆಗಬೇಕು. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಬೇಕು. ತುಪ್ಪ ತಿನ್ನಲ್ಲ ಅನ್ನೋರು ಎಣ್ಣೆನೇ ಹಾಕ್ಕೊಬೋದು. ನಾನು ತುಪ್ಪನೇ ಹಾಕ್ಕೊತೀನಿ. ತುಪ್ಪದಲ್ಲಿ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ರುಚಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಬಿಸಿ ಆಗಬೇಕು.
ನೋಡಿ ತುಪ್ಪ ಬಿಸಿ ಆಗಿದೆ. 3 ಟೇಬಲ್ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊತೀನಿ. ಉದ್ದಿನ ಕಾಳನ್ನು ಹಾಕ್ಕೊಬೋದು, ಉದ್ದಿನ ಬೇಳೆನ ಹಾಕ್ಕೊಬೋದು. ನೋಡಿ ಗೋಲ್ಡನ್ ಕಲರ್ ಬಂತು. ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ, ಸಾಸಿವೆ ಮಾವಿನ ಹಣ್ಣಲ್ವ, 1-2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಬೇಕು. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಸಣ್ಣ ಉರಿಯಲ್ಲೇ ಒಗ್ಗರಣೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಬೇಕು. ನೋಡಿ ಸಾಸಿವೆ ಸಿಡಿತಾ ಇದೆ. ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಇದು ಹಿಂಗು ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ರಲ್ಲ ಅದು ಹಾಕೋಣ. ಅದು ಈಗ ಮಾವಿನ ಹಣ್ಣಿಂದೆಲ್ಲ ಕಿಚ್ಕೊಂಡಿದ್ರಲ್ಲ ಮಾವಿನ ಹಣ್ಣು ಸೇರಿಸ್ಕೊಂಡು ಇದೇ ಬಟ್ಲಿಗೆ ಇನ್ನೊಂದು ಕಾಲು ಗ್ಲಾಸು ನೀರು ಹಾಕೋಣ. ನೋಡಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಮಿಕ್ಸ್ ಮಾಡಬೇಕು. ಇದೇನು ತುಂಬ ತೆಳ್ಳಗೆ ಮಾಡ್ಕೊಳಲ್ಲ. ಸ್ವಲ್ಪ ಅರಿಶಿನ ಹಾಕೋಣ. ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇದು 1-2 ಕುದಿ ಬರಬೇಕು. ಚೆನ್ನಾಗಿ ಕುದೀಲಿ. ನೋಡಿ ಕುದೀತಾ ಇದೆ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕೋ ಸಾಕೋ ಅಂದ್ಬಿಟ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಖಾರನೂ ನೋಡ್ಕೊಳ್ಳಿ, ಖಾರ ಬೇಕಾದ್ರೆ ಚೂರೇ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲ ಒಣಮೆಣ್ಸಿನ್ಕಾಯಿ ತುಂಡು ಮಾಡಿ ಹಾಕ್ಕೊಳ್ರಿ. ಆಮೇಲೆ ಮಾವಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಬೆಲ್ಲ ಹಾಕೋಕೆ ಹೋಗ್ಬೇಡ್ರಿ. ಸ್ವಲ್ಪ ಸ್ವೀಟ್ ಇದ್ದರೆ ಉಳ್ಳುಳ್ಳಿಗಿದ್ರೆ 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ರಿ. ನಾನು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ 1 ಸ್ಪೂನು ಸಾಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡಿ ಹೋಗ್ಲಿ ನೋಡಿ, 10 ನಿಮಿಷ ರೆಡಿ ಆಗೋಯ್ತು. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರ್ತದೆ, ದೋಸೆ ಇಡ್ಲಿ ಜೊತೆಗೂ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಬರೀದು ಹಿಂಗೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಕಳ್ದೇ ಹೋಗ್ತೀರಿ, ಅಷ್ಟು ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಹಳೇ ಕಾಳಿಂದ ಅಡುಗೆ. ಆಗ ಅಜ್ಜಂದಿರೆಲ್ಲ ಮಾಡೋರು. ಉಡುಪಿ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಇದನ್ನು. ಮದುವೆ ಮನೆಗಳಲ್ಲಿ ಕೊಡ್ತಾರೆ ಈ ಥರ. ಚೆನ್ನಾಗಿರುತ್ತೆ ತಿನ್ನೋದ್ರಿಗೂ. ರೆಡಿ ಆಯಿತು ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ತೀನಿ. ರೆಡಿ ಆಯಿತು, ಬನ್ನಿ ಟೇಸ್ಟ್ ನೋಡೋಣ. ನೋಡಿ ಮಾವಿನ ಹಣ್ಣು ಸಾಸಿವೆ ರೆಡಿ. ನೀವೇನು ಜೊತೆನ ತಿನ್ನಿ, ಚೆನ್ನಾಗಿರುತ್ತೆ. ನಾನು ಸುತ್ತಲೂ ಮಾವಿನ ಹಣ್ಣು ಜೋಡಿಸಿದ್ದೀನಿ. ಚೆನ್ನಾಗಿದೆಯಾ ಡಿಸೈನು? ಅಷ್ಟೇ ಟೇಸ್ಟಿಯಾಗಿರ್ತದೆ. ತಿನ್ನೋಡಿ, ಬಿಸಿ ಇದೆ. ತಣ್ಣಗಾದ್ಮೇಲೆ ಇನ್ನೂ ಟೇಸ್ಟಿಯಾಗಿರ್ತದೆ. ಬಿಸಿಗನ ತಣ್ಣಗಾದ್ಮೇಲೆ ತುಂಬ ಟೇಸ್ಟ್ ಬರ್ತದೆ. ಸ್ವಲ್ಪ ಸ್ವೀಟ್ನೆಸ್ಸು, ಸ್ವಲ್ಪ ಹುಳಿ ಖಾರ ತುಂಬ ಮಜವಾಗೈತೆ. ಉದ್ದಿನಬೇಳೆ ಹಾಕಿದ್ದೀವಲ್ಲ ಅದು ಚೆನ್ನಾಗಿ ಫ್ರೈ ಆಗಿದೆ. ಕಟಾಮ್ ಅನಿಸುತ್ತದೆ. ಈ ವಾಟೆ ಸಮೇತ ತಗೊಂಡು ತಣ್ಣಗಾದ್ಮೇಲೆ ಬಿಸಿ ಇದೆ. ಈಗ ತಿನ್ನೋಕ್ಕೋದ್ರೆ ನೆಲಗೆ ಸುಟ್ಟೋಗ್ಬಿಡುತ್ತೆ. ತಣ್ಣಗಾದ್ಮೇಲೆ ತಗೊಂಡು ಚೆನ್ನಾಗಿ ಅದರಲ್ಲಿರೋದೆಲ್ಲ ಚಿಪ್ಕೊಂಡು ತಿಂದರೆ ಅಂತೂ ಸ್ವರ್ಗ, ಅಷ್ಟು ರುಚಿಯಾಗಿರುತ್ತೆ. ಈ ಪಲ್ಪ್ ತಿನ್ನೋಕ್ಕೆ ಚೆನ್ನಾಗಿದೆ. ದೋಸೆ ಇಡ್ಲಿಗೆ ಚಪಾತಿ ಜೊತೆನೂ ಚೆನ್ನಾಗಿರ್ತದೆ. ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರ್ತದೆ. ಒಮ್ಮೆ ಮಾಡ್ಕೊಳ್ಳಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ, ಮಾವಿನ ಹಣ್ಣು ಚೆನ್ನಾಗಿ ಸಿಗುತ್ತೆ. ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.